ಗಾಯ್ಸ್, ಇವತ್ತು ನಾನು ಮಾಡುವಂಥ ರೆಸಿಪಿ ಹೆಸರು ವೆಜ್ ಹಕ್ಕಾ ನೂಡಲ್ಸ್. ಅದಕ್ಕೆ ಬೇಕಾಗುವ ಪದಾರ್ಥಗಳು ಇದು ನೂಡಲ್, ಅಂಗಡಿಲಿ ಸಿಗುವ ನೂಡಲ್, ಆಮೇಲೆ ಕ್ಯಾಬೇಜು, ಕ್ಯಾರೆಟ್, ಕ್ಯಾಪ್ಸಿಕಮ್, ಒಂದು ಓನಿಯನ್, ಹಸಿಮೆಣಸಿನ್ಕಾಯಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತಗೊಳ್ಳಿ, ರೆಡ್ ಚಿಲ್ಲಿ ಸಾಸ್, ಗ್ರೀನ್ ಚಿಲ್ಲಿ ಸಾಸ್, ಸೋಯಾ ಸಾಸ್, ಜಿಂಜರ್ ಗಾರ್ಲಿಕ್ ಪೇಸ್ಟ್, ವೆನಿಗರ್, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಮಾಡುವ ವಿಧಾನ. ಮೊದಲಿಗೆ ಈ ನೂಡಲ್ ಎಷ್ಟು ತೋರಿಸ್ತೀವಿ ಅಷ್ಟು ನೀರು ತಗೊಳ್ಳಿ. ನೂಡಲ್ನ ಬಾಯ್ಲ್ ಮಾಡ್ಕೋಬೇಕು. ಈಗ ನೀರು ಸರಿಯಾಗಿ ಬಾಯ್ಲ್ ಆಗೈತಿ. ಇದರೊಳಗೆ ನಾವು ಸ್ವಲ್ಪ ಆಯಿಲ್ ಹಾಕ್ಕೋಬೇಕು. ಸರಿಯಾಗಿ ಬಾಯ್ಲ್ ಆಗಿಸಿ ಈಗ ಇದನ್ನು ಸೋಸಿಕೊಳ್ಳೋದು. ಈ ರೀತಿ ಸ್ಟ್ರೈನರ್ನಲ್ಲಿ ನೂಡಲ್ನ ಸೋಸ್ಕೋಬೇಕು. ನಾವು ಸ್ವಲ್ಪ ಮೇಲೆ ತಣ್ಣೀರನ್ನು ಹಾಕೋಬೇಕು, ಯಾಕಂದರೆ ಒಂದಕ್ಕೊಂದು ಅಂಟ್ಕೊಳ್ಳೋದಿಲ್ಲ. ಈಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಈಗ ಒಂದು ಚಮಚೆ ತುಪ್ಪನ ಹಾಕೋಬೇಕು, ಸ್ವಲ್ಪ ಎಣ್ಣೆ ಹಾಕೋಬೇಕು, ಮೊದಲಿಗೆ ಹಸಿಮೆಣಸಿನ್ಕಾಯಿ ಹಾಕೋಬೇಕು, ವೆಜಿಟೇಬಲ್ಸ್ ಎಲ್ಲ ಹಾಕ್ಕೊಂಡು ವೆಜಿಟೇಬಲ್ ಎಲ್ಲ ಬಾಯ್ಲ್ ಆಗೈತಿ. ಈಗ ಇದಕ್ಕೆ ಮೇನ್ ಅಂದರೆ ಸ್ಪ್ರಿಂಗ್ ಆನಿಯನ್ ಹಾಕಬೇಕು. ನಾವು ಹಾಕಿಲ್ಲ. ಈಗ ಮೊದಲಿಗೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೊಂಡು ಗ್ರೀನ್ ಚಿಲ್ಲಿ ಸಾಸ್ ಹಾಕೊಳ್ಳೋಣ, ರೆಡ್ ಚಿಲ್ಲಿ ಸಾಸ್, ಸೋಯಾ ಸಾಸ್, ವೆನಿಗರ್, ರುಚಿಗೆ ತಕ್ಕಷ್ಟು ಉಪ್ಪು. ನೀವು ಖಾರ ತಿನ್ನೋರಿದ್ರೆ ರೆಡ್ ಚಿಲ್ಲಿ ಪೌಡರ್ ಹಾಕೋಬೋದು. ಈಗ ವೆಜಿಟೇಬಲ್ ಸರಿಯಾಗಿ ಬಾಯ್ಲ್ ಆಗಿದೆ.